ಹ್ಯಾಪಿ ಬರ್ತ್ಡೇ ಟು ಮೀ. ಮನೆಗೆ ಹೋಗತ್ತಿದೆ. ಟ್ರೈನ್ ಒಳಗೆ ರೆಡಿ ಆದೆ, ಟ್ರೈನ್ ಸಿಕ್ಕಿಲ್ಲ ಅಂತ ಹೇಳಿ. ಆಮೇಲೆ ಬಂದು ನೋಡಿದ್ರೆ ಎಷ್ಟು ರಶ್ ಇತ್ತು. ಟ್ರೈನ್ ಹಾಫ್ ಡಿಲೇ ಆಗೈತಿ ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ 1.5 hour ಡಿಲೇ ಆಗಿದೆ. ಎಷ್ಟು ರಶ್ ಅಂದ್ರೆ ಪೂರ್ತಿ ಟ್ರೈನ್ ಸ್ಟೇಷನ್ ಪೂರ್ತಿ ತುಂಬಿ. ಇದು ಆ್ಯಕ್ಚುಲಿ ಏನಲ್ಲ, ಇಲ್ಲ 16 ಜನ. ಅದಕ್ಕಿಂತ ಮುಂಚೆ ನಾನು ಮ್ಯಾಲೆ ನಿಂತಾಗ ಪೂರ್ತಿ ನಿಲ್ಲಕ್ಕೂ ಚಲೋ ಇಲ್ಲ, ಹೋಗೋಕ್ಕೂ ಚಲೋ ಇಲ್ಲ. ಫೈನಲಿ ಬಂತೆ, ಬಟ್ 6 o'clock ಒಳಗೆ ರೀಚ್ ಆಗೋದು ಡೌಟ್. ಒನ್ ಅವರ್ ವೇಟ್ ಆದಮೇಲೆ IC ತೊಗೊಂಡು ಪ್ರೇಮನಿಗೆ ಹೋದೆ. ಆಕೆ ರೂಮಿಗೆ ಹೋಗೋಕ್ಕಾಗಲಿಲ್ಲ. ರೂಮ್ ಒಳಗೆ ಕೊಡಬೇಕಾಗಿರೋ ಸರ್ಪ್ರೈಸ್ ಹೊರಗೆ ಟ್ರೈನ್ ಸ್ಟೇಷನ್ ಕೊಡಬೇಕಾಯ್ತು. ಆಮೇಲೆ ಗ್ರ್ಯಾಜುಯೇಷನ್ ಇತ್ತು, ಎಲ್ಲ ಜರ್ಮನ್ ಒಳಗಿತ್ತು. ಬಟ್ ನನಗೆ ಅರ್ಥ ಆಗತ್ತಿತ್ತು. ಸೊ ಇಲ್ಲಿ ಜರ್ಮನಿ ಒಳಗೆ ಗ್ರ್ಯಾಜುಯೇಷನ್ ಹೆಂಗಿರ್ತೈತಿ ಅಂದ್ರೆ, ಒಂದು ಹಾಲ್ ಒಳಗೆ ಎಲ್ಲರನ್ನೂ ಇನ್ವೈಟ್ ಮಾಡಿದ್ದಾರೆ. ಒಂದೊಂದು ಯೂನಿವರ್ಸಿಟಿದು ಒಂದೊಂಥರ ಸಿಸ್ಟಮ್ ಇರುತ್ತೆ. ಅಕ್ಕನ ಯೂನಿವರ್ಸಿಟಿ ಎಲ್ಲ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಇಂಜಿನಿಯರಿಂಗ್, ಸ್ಪೇಸ್ ಇಂಜಿನಿಯರಿಂಗ್ ರಿಲೇಟೆಡ್ ಎಲ್ಲನೂ ಅಂದ್ರೆ Ashrita Pavadi. Katrin Schirm. ಸೊ ಅಲ್ಲಿ ಎಲ್ಲರದ್ದು ನೇಮ್ ಕರೆದು ಒಂದು ಕಾಪಿ ಡಿಗ್ರಿ ಸರ್ಟಿಫಿಕೇಟ್ ಕೊಟ್ಟಿದ್ರು. ಅದಾದಮೇಲೆ ಫೋಟೋ ಸೆಷನ್ ಇತ್ತು. ಆಮೇಲೆ ನೆಟ್ವರ್ಕಿಂಗ್ ಇತ್ತು. ಅದ್ರ ಜೊತೆಗೆ ಶ್ಯಾಂಪೇನ್ ಕೊಟ್ಟಿದ್ರು. ಸ್ನ್ಯಾಕ್ಸ್ ಏನೂ ಇರಲಿಲ್ಲ. ಲಾಸ್ಟ್ ಇಯರ್ ನಮ್ಮದು ಗ್ರ್ಯಾಜುಯೇಷನಿಗೆ ಸ್ನ್ಯಾಕ್ಸ್ ಎಲ್ಲ ಇತ್ತು. ಈ ಗ್ರ್ಯಾಜುಯೇಷನಿಗೆ ಏನೂ ಸ್ನ್ಯಾಕ್ಸ್ ಇರಲಿಲ್ಲ. ಸೊ ಏನೋ ಚೆನ್ನಾಗಿತ್ತು. ಯಾಕಂದರೆ ಸಿಟಿ ಹಾಲ್ ಒಳಗಿತ್ತು ಇದು ಫಂಕ್ಷನ್. ಇದ್ರೆ ಯೂನಿವರ್ಸಿಟಿ ಹಾಲ್ ಒಳಗಿರುತ್ತೆ, ಇಲ್ಲ ಅಂತಂದ್ರೆ ಸಿಟಿ ಹಾಲ್ ಯೂನಿವರ್ಸಿಟಿ ಹಾಲಿಗೆ ಫ್ರೀ ಇರುತ್ತೆ. ಸೊ ಅಲ್ಲಿ ಗ್ರ್ಯಾಜುಯೇಷನ್ ಮಾಡ್ತಾರೆ. ಒಂದೊಂದು ಯೂನಿವರ್ಸಿಟಿ ಸಿಸ್ಟಮ್ ಒಂದೊಂದು ಥರ ಇರುತ್ತೆ. ಇವರಿಗೆ ಗ್ರ್ಯಾಜುಯೇಷನ್ ಅಂತ ಗೌನ್ ಅದು ಏನು ಕೊಟ್ಟಿರಲಿಲ್ಲ. ಓನ್ಲಿ ಫೋಟೋ ಸೆಷನ್, ಆಮೇಲೆ ನೆಟ್ವರ್ಕಿಂಗ್ ಸೆಷನ್ ಇತ್ತು. ಚಂದ ಡಿಸೈನ್ ಮಾಡತ್ತೆ. ನಂದು ಯೂಟ್ಯೂಬ್ ಚಾನಲ್ ಐತೆ. ಮಾಡಿ ಹಾಯ್, ಗುಡ್ ಮಾರ್ನಿಂಗ್. ಮ್ಯೂನಿಕ್ ಬಂದೆ ಇವತ್ತು 29 ನವೆಂಬರ್. ಸೊ ಕಾಫಿ ತೊಗೊಂಡೀನಿ. ಇನ್ನು ನೆಕ್ಸ್ಟ್ ಟ್ರೈನಿಗೆ 20 minutes ಟೈಮ್ ಐತಿ. ಅದು 4 hours ಟ್ರೈನು. ಸಿಂಪಲ್. ನೋಡು ನನ್ನ ವ್ಯೂ ಹೆಂಗಿರ್ತಿದೆ ಅಂತ. ನಾವು ಹತ್ತಿದೆ, ಕಂಪ್ಲೀಟ್ ಒಂದು ಕಂಪಾರ್ಟ್ಮೆಂಟ್ ಸಿಕ್ಕೈತಿ. ಸೊ ಆರಾಮಾಗಿ ಕುಂದ್ರಬಹುದು. ಇಲ್ಲಿ ಹೀಟರ್ ಅಡ್ಜಸ್ಟ್ಮೆಂಟ್ ಕೊಟ್ಟಾರ. ರಿಮೋಟ್ ಹೀಟರ್ ಅಲ್ಲೈತಿ. ನಾ ಇಲ್ಲಿ ಮಲ್ಕೊಂಡೇನಿ. ಈಸಿ ಟ್ರೈನಿದ್ದ ಅಡ್ವಾಂಟೇಜ್ ಏನಂದ್ರೆ, ಸೀಟ್ ಖಾಲಿ ಇತ್ತು, ಜನ ಕಡಿಮೆ ಇತ್ತು ಅಂದ್ರೆ ಪೂರ್ತಿ ಸೀಟ್ ಒಬ್ಬ ಪರ್ಸನಿಗೆ ಇರ್ತೈತಿ. ಸೊ ಈ ಕಂಪಾರ್ಟ್ಮೆಂಟ್ ಒಳಗೆ ಫುಲ್ ಇಂಡಿಯನ್ ಟ್ರೈನ್ ಒಳಗೆ ಮಲ್ಕೋಬೋದು. ಬಟ್ ಎಲ್ಲ ಟ್ರೈನಿಗೆ ಇರಲ್ಲ, ಸ್ವಲ್ಪ ಒಂದಿಷ್ಟು ಟ್ರೈನಿಗೆ ಇರ್ತೈತೆ ಅಷ್ಟೇ. ಸೊ ಈಗ ಕಾಫಿ ಕೊಟ್ಟೆ, ಸ್ವಲ್ಪ ಬ್ರೆಡ್ ತಿಂದೆ. ಮುಖ ತೊಳೆದಿದ್ದಕ್ಕೆಲ್ಲ ಮುಖ ಹೊಡೆದೈತಿ.
my god, the view. I am inside the train and the explosion. Okay, ಈಗೇನೋ ಗುಡ್ಡ ಬರ್ತಾ ಬಂತು. ಬಟ್ ಫಾರೆಸ್ಟ್ ಎಲ್ಲ ಲೀವ್ಸ್ ಎಲ್ಲ ಕೆಳಗೆ ಉದ್ರಿ ಹೋಗ್ಯಾವ. ಅಲ್ಲಿ ಹಿಂದೆ ಮೌಂಟೇನ್ಸ್ ಅದಾವ, ಸ್ನೋ ಆಗತೈತಿ. In the mountains, look at them. ಆಲ್ಮೋಸ್ಟ್ ರೀಚ್ ಆದ. ಎಲ್ಲಿ ಉಳ್ಕೋಬೇಕಂತಿದ್ದ ಪ್ಲ್ಯಾನ್ ಮಾಡಿದ್ದೆ, ಅಲ್ಲಿ ರೀಚ್ ಆಗೋದೀನಿ. ಸೊ ಈಗ ಇಳಿಬೇಕು. ಸೊ ಇದು ಟ್ರೈನ್ ಬಂದಿದ್ದೆ ಆ್ಯಂಡ್ ಮೌಂಟೇನ್ಸ್. ಇಳಿದು ಟಿಕೆಟ್ ಆನ್ಲೈನ್ ಟಿಕೆಟ್ ತೊಗೊಂಡು, ಆನ್ಲೈನ್ ಟಿಕೆಟಿಗೆ 30 ಯೂರೋ 3 ದಿನ. ಸಿಟಿ ಹಿಂಗೈತಿ, ಸಣ್ಣದು ಸಣ್ಣ ಬಸ್ ಐತಿ, ತಿರುಗಾಡಾಗತ್ತೈತಿ. ಹಿಂಗೆ ಪೂರ್ತಿ ಹಿಂಗೈತಿ. ಅಲ್ಲಿ ಮಟ್ಟ ಹೋಗ್ಬೇಕಾ? ಅಲ್ಲೈತಿ ಹಾಸ್ಟೆಲ್, ಅದ್ರ ಹಿಂದೆ ಐತಿ ಮೌಂಟೇನ್.